ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಹೊಸ ವಿಡಿಯೋಗೆ ಸ್ವಾಗತ. ಸಾರಿ, ಇದು ವಿಡಿಯೋ ಅಲ್ಲ, ಇದೊಂದು ಆಡಿಯೋ ಬುಕ್. ಈ ಆಡಿಯೋ ಬುಕ್ನ ಶುರು ಮಾಡೋದಕ್ಕಿಂತ ಮೊದಲು ನಿಮಗೆಲ್ಲ ಒಂದು ಚಿಕ್ಕ ವಿಚಾರವನ್ನು ಹೇಳಲೇಬೇಕು. ಸೋಷಿಯಲ್ ಮೀಡಿಯಾದ ಯಾವುದೇ ಪ್ಲಾಟ್ಫಾರ್ಮನ್ನು ಓಪನ್ ಮಾಡಿದರೂ ಲಕ್ಷಾಂತರ ವಿಡಿಯೋಗಳು ನಿಮಗೆ ಸಿಗುತ್ತೆ. ಆ ರೀತಿಯ ವಿಡಿಯೋಗಳನ್ನು ನೋಡಿ ನಿಮಗೆ ಸಾಕಾಗಿ ಹೋಗಿರುತ್ತೆ. ಹೀಗಾಗಿನೇ ನಿಮ್ಮನ್ನು ಇಮ್ಯಾಜಿನೇಷನ್ ವರ್ಲ್ಡ್ಗೆ ಕರ್ಕೊಂಡು ಹೋಗೋ ಒಂದು ಹೊಸ ಪ್ರಯತ್ನವನ್ನು ಮಾಡೋದಕ್ಕೆ ಹೊರಟಿದ್ದೀವಿ. ಈ ಆಡಿಯೋ ಬುಕ್ನ ಮೂಲಕ ನಮ್ಮ ಇತಿಹಾಸದ ಬಗ್ಗೆ, ಸ್ವತಂತ್ರ ಹೋರಾಟಗಾರರ ಬಗ್ಗೆ, ಪ್ರಪಂಚ ಕಂಡ ಮಹಾನ್ ಸಾಧಕರ ಜೀವನ ಹೇಗಿತ್ತು ಅಂತ ನೀವು ನಿಮ್ಮ ಇಮ್ಯಾಜಿನೇಷನ್ ಮೂಲಕ ಅದನ್ನೆಲ್ಲ ನೋಡ್ಬೋದು. ಹಾಗಿದ್ರೆ ಬನ್ನಿ, ಮತ್ತ್ಯಾಕೆ ತಡ ಮಾಡೋದು, ಏರ್ಫೋನನ್ನು ಹಾಕ್ಕೊಂಡು ಮೊಬೈಲ್ನ ಸೈಡಿಗಿಟ್ಟು ನಾವು ಹೇಳೋ ಕಥೆಯನ್ನು ಕೇಳ್ತಾ ಹೊಸ ಪ್ರಪಂಚದ ಅನ್ವೇಷಣೆಯನ್ನು ಶುರು ಮಾಡೋಣ ಬನ್ನಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಪೂರ್ಣ ಹೆಸರು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಇವರು ಈಗಿನ ಮಧ್ಯಪ್ರದೇಶ ರಾಜ್ಯದ ಮಾಹೋ ಎನ್ನುವ ಮಿಲಿಟರಿ ಗ್ರಾಮದಲ್ಲಿ 1891 ಏಪ್ರಿಲ್ 14ರಂದು ಜನಿಸ್ತಾರೆ. ಇವರ ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ. ಈ ದಂಪತಿಗಳಿಗೆ 14ನೇ ಮಗನಾಗಿ ಅಂಬೇಡ್ಕರ್ ಅವರು ಜನಿಸ್ತಾರೆ. ಅಂಬೇಡ್ಕರ್ ಅವರ ಪೂರ್ವಿಕರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಕೇದ್ ತಾಲೂಕಿನ ಅಂಬಾವಾಡೆಯವರು. ಇವರ ತಂದೆ ತಾಯಿ ಎರಡೂ ಮನೆತನದವರು ಸಂತ ಕಬೀರನ ಪಂಥದ ಅನುಯಾಯಿಗಳಾಗಿದ್ದವರು. ಇವರ ಮನೆತನಕ್ಕೆ ಯಾವುದೇ ಆಸ್ತಿ ಅನ್ನೋದು ಇರಲಿಲ್ಲ. ಜೀವನವನ್ನ ನಡೆಸೋದಕ್ಕಾಗಿ ಅಂಬೇಡ್ಕರ್ ಅವರ ತಾತ ಮಾಲೋಜಿ ಸಕ್ಪಾಲ್ ಹಾಗೂ ತಂದೆ ರಾಮ್ಜಿ ಸಕ್ಪಾಲ್ ಬ್ರಿಟಿಷ್ ಸರ್ಕಾರದ ಮಿಲಿಟರಿ ಸೇವೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಇವರ ತಂದೆ ರಾಮ್ಜಿ ಸಕ್ಪಾಲ್ ಸುಬೇದಾರ್ ಮೇಜರ್ ಆಗಿ, ಬಳಿಕ ಮಿಲಿಟರಿ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಅಂಬೇಡ್ಕರ್ ಅವರ ಬಾಲ್ಯವನ್ನ ನೋಡ್ತಾ ಹೋದ್ರೆ ಬಾಲಕ ಅಂಬೇಡ್ಕರ್ ಅವರನ್ನ ಮನೆಯಲ್ಲಿ ಕರೀತಾ ಇದ್ದದ್ದು ಭೀಮಾ ಎಂದು. ಭೀಮನ ಮೊದಲ ಶಿಕ್ಷಣ ಆರಂಭವಾದದ್ದು ರತ್ನಗಿರಿ ಜಿಲ್ಲೆಯ ದಾಪೋಲಿ ಗ್ರಾಮದಲ್ಲಿ. ಶಾಲೆಯಲ್ಲಿ ಭೀಮನ ಹೆಸರನ್ನ ಅಂಬೇವಾಡೇಕರ್ ಎಂದು ದಾಖಲಿಸಲಾಗಿರುತ್ತೆ. ಭೀಮಾ 5ನೇ ವರ್ಷದ ಬಾಲ್ಯದಲ್ಲಿ ತನ್ನ ತಾಯಿಯನ್ನ ಕಳೆದುಕೊಳ್ತಾನೆ. ಬಳಿಕ ಭೀಮನನ್ನ ಮಮತೆಯಿಂದ ನೋಡಿಕೊಂಡಿದ್ದು ರಾಮ್ಜಿ ಸಕ್ಪಾಲ್ ಅವರ ಸಹೋದರಿ ಮೀರಾಬಾಯಿ. ತಂದೆ ಹಾಗೂ ಅತ್ತೆ ಮೀರಾಬಾಯಿಯ ಪ್ರೀತಿ ವಾತ್ಸಲ್ಯದಲ್ಲಿ ಭೀಮಾ ಬೆಳೀತಾ ಹೋಗ್ತಾನೆ. ತಂದೆ ವರ್ಗಾವಣೆಗೊಂಡ ಕಾರಣದಿಂದ ಭೀಮನ ವಿದ್ಯಾಭ್ಯಾಸ ಮುಂದೆ ದಾಪೋಲಿಯಿಂದ ಸತಾರಾಕ್ಕೆ ಬದಲಿಸಲಾಗುತ್ತೆ. ಸತಾರದಲ್ಲಿ ಓದುತ್ತಿರುವಾಗ ಭೀಮನಿಗೆ ಪಾಠ ಕಲಿಸುತ್ತಿದ್ದ ಶಿಕ್ಷಕರಲ್ಲಿ ಅಂಬೇಡ್ಕರ್ ಎಂಬ ಹೆಸರಿನ ಗುರುಗಳಿದ್ರು. ಅವರಿಗೆ ಭೀಮನ ಬಗ್ಗೆ ಅಪಾರ ಪ್ರೀತಿ. ಇಂತಹ ಪ್ರೀತಿಯ ಕಾರಣದಿಂದಲೇ ಅಂಬೇವಾಡೇಕರ್ ಎಂಬ ಹೆಸರನ್ನ ಅಂಬೇಡ್ಕರ್ ಎಂಬುದಾಗಿ ಬದಲಿಸಿದ್ರು. ಮುಂದೆ ಭೀಮನಿಗೆ ಅಂಬೇಡ್ಕರ್ ಎಂಬ ಹೆಸರೇ ಶಾಶ್ವತವಾಯಿತು. ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವಾಗಲೇ ಅಂಬೇಡ್ಕರ್ ಅವರಿಗೆ ಜಾತಿ ಹಾಗೂ ಅಸ್ಪೃಶ್ಯತೆಯ ಕ್ರೂರ ಭಾವನೆಗಳು ಆಗತೊಡಗಿದ್ವು. ಸಹಪಾಠಿಗಳ ಜೊತೆಯಲ್ಲಿ ಸಮನಾಗಿ ಕೂರುವಂತಿರಲಿಲ್ಲ. ಶಾಲೆಯ ಹೊರಗೆ ತಾನೇ ತೆಗೆದುಕೊಂಡು ಹೋದ ಗೋಣಿ ಚೀಲವನ್ನು ಹಾಸ್ಕೊಂಡು ಕೂತ್ಕೋಬೇಕಿತ್ತು. ಎಲ್ಲರೂ ಬಳಸುವ ನೀರನ್ನ ಮುಟ್ಟುವಂತಿರಲಿಲ್ಲ. ಬಾಯಾರಿಕೆ ಆದಾಗ ಯಾರಾದ್ರೂ ಬೊಗಸೆಗೆ ನೀರನ್ನ ಸುರಿಯಬೇಕಿತ್ತು. ಒಮ್ಮೆಯಂತೂ ಶಿಕ್ಷಕರು ಅಂಬೇಡ್ಕರ್ ಅವರಿಗೆ ಬೋರ್ಡಿನ ಮೇಲೆ ಲೆಕ್ಕವನ್ನ ಬರೆಯೋದಕ್ಕೆ ಹೇಳ್ತಾರೆ. ಆದರೆ ಶಾಲೆಯ ಇತರ ಸಹಪಾಠಿಗಳು ಬೇಗನೆ ಬಂದು ತಮ್ಮ ಊಟದ ಡಬ್ಬಿಗಳನ್ನ ತಗೊಂಡೋಗಿ ತಮ್ಮ ಸ್ಥಳದಲ್ಲಿ ಕೂತ್ಕೋತಾರೆ. ಇದಕ್ಕೆ ಕಾರಣ ಏನು ಅಂದ್ರೆ, ಬೋರ್ಡಿನ ಹಿಂಬದಿಯಲ್ಲಿ ಇಟ್ಟಿದ್ದ ತಮ್ಮ ಊಟದ ಡಬ್ಬಿಗಳು ಮಲಿನವಾಗುತ್ತೆ ಎಂಬ ಕಾರಣಕ್ಕೆ ಅಂಬೇಡ್ಕರ್ ಅವರು ಬೋರ್ಡಿನ ಮೇಲೆ ಲೆಕ್ಕವನ್ನ ಬರೆಯೋದಕ್ಕೆ ಹೋದಾಗ ಬೇಗನೆ ಹೋಗಿ ಆ ಊಟದ ಡಬ್ಬಿಗಳನ್ನ ತಗೊಂಡು ಬಿಡ್ತಾರೆ. ಇದನ್ನ ನೋಡಿದ ಅಂಬೇಡ್ಕರ್ ಅವರ ಮನಸ್ಸು ಕಸಿವಿಸಿಯಾಗುತ್ತೆ. ಇದು ಅಂಬೇಡ್ಕರ್ ಅವರ ಎಳೆಯ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮವನ್ನ ಬೀರುತ್ತೆ. ಆಗಿನ ಸಂದರ್ಭದಲ್ಲಿ ಗೋರೆಗಾಂವ್ ಎನ್ನುವಲ್ಲಿ ಇವರ ತಂದೆ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಅವರನ್ನ ನೋಡಬೇಕು ಅಂತ ಅಣ್ಣ ಬಲರಾಮನ ಜೊತೆ ಭೀಮಾ ರೈಲಿನಲ್ಲಿ ಪ್ರಯಾಣವನ್ನ ಶುರು ಮಾಡ್ತಾರೆ. ರೈಲು ಮಾಸೂರಿನ ತನಕ ಹೋಗುತ್ತೆ. ಆದರೆ ರೈಲು ನಿಲ್ದಾಣಕ್ಕೆ ಇವರ ತಂದೆ ಅಥವಾ ತಂದೆಯ ಪರಿಚಿತರು ಯಾರೊಬ್ಬರೂ ಕೂಡ ಬಂದಿರೋದಿಲ್ಲ. ಗೋರೆಗಾಂವ್ ತಲುಪೋದಕ್ಕೆ ಎತ್ತಿನ ಗಾಡಿಯೊಂದನ್ನ ಬಾಡಿಗೆಗೆ ತಗೊಳ್ತಾರೆ. ಎತ್ತಿನ ಗಾಡಿಯವನು ಒಳ್ಳೆಯ ಬಟ್ಟೆಯನ್ನ ಧರಿಸಿದ್ದ ಅಂಬೇಡ್ಕರ್, ಬಲರಾಮ, ಆನಂದರಾವ್ ಅವರನ್ನ ಕೂರಿಸಿಕೊಂಡು ತನ್ನ ಪ್ರಯಾಣವನ್ನ ಶುರು ಮಾಡ್ತಾನೆ. ದಾರಿಯ ಮಧ್ಯ ಮಾತನಾಡ್ತಾ ಇರಬೇಕಾದ್ರೆ ಮಕ್ಕಳು ಅಸ್ಪೃಶ್ಯರೆಂದು ಅವನಿಗೆ ತಿಳಿಯುತ್ತೆ. ಇದರಿಂದ ಸಿಟ್ಟಿಗೆದ್ದ ಆತ ತನ್ನ ಗಾಡಿಯಿಂದ 3 ಮಕ್ಕಳನ್ನ ತಳ್ಳಿ ಬಿಡ್ತಾನೆ. ತಳ್ಳಿದ್ದಷ್ಟೇ ಅಲ್ಲ, ಕೆಟ್ಟ ಪದಗಳಿಂದ ಬೈಯೋದಕ್ಕೆ ಶುರು ಮಾಡ್ತಾನೆ. ಅವನ ಪ್ರಕಾರ ಈ ಮಕ್ಕಳಿಂದ ತನ್ನ ಗಾಡಿ ಹಾಗೂ ಎತ್ತುಗಳು ಮೈಲಿಗೆ ಆಯಿತು ಎಂಬ ಕಾರಣಕ್ಕೆ ಕೆಟ್ಟ ಪದಗಳಿಂದ ಬೈಯೋದಕ್ಕೆ ಶುರು ಮಾಡ್ತಾನೆ. ಮಕ್ಕಳು ಅಳುತ್ತಾ 2 ಪಟ್ಟು ಬಾಡಿಗೆ ಕೊಡುವುದಾಗಿ ಪರಿಪರಿಯಾಗಿ ವಿನಂತಿಸಿಕೊಂಡಾಗ ಮಾತ್ರ ಆತನ ಮನಸ್ಸು ಕರಗುತ್ತೆ. ಆದರೆ ತಾನು ಗಾಡಿಯಲ್ಲಿ ಕೂರದೆ ಕೆಳಗಿಳಿದು ನಡೀತಾನೆ.
ಮಕ್ಕಳು ಗಾಡಿಯನ್ನ ನಡೆಸ್ತಾರೆ. ದಾರಿಯಲ್ಲಿ ಪ್ರಯಾಣಿಸುವಾಗ ನಡೀತಾ ಇರಬೇಕಾದ್ರೆ ಮಕ್ಕಳಿಗೆ ಹಸಿವು ಮತ್ತು ವಿಪರೀತ ಬಾಯಾರಿಕೆ ಆಗುತ್ತೆ. ಮನೆಯಿಂದ ತಂದಿದ್ದ ಊಟವಿರುತ್ತೆ. ನೀರಿಗಾಗಿ ಗಾಡಿಯವನ ಸೂಚನೆಯ ಮೇಲೆ ದಾರಿಯಲ್ಲಿ ಸಿಕ್ಕಿದ್ದ ಅಲ್ಲಿನ ಮನೆಗಳಲ್ಲಿ ನೀರನ್ನು ಕೇಳೋದಕ್ಕೆ ಹೋದಾಗ ಅವರ ಜಾತಿಯನ್ನ ಕೇಳಿ ಕೊಳಚೆ ನೀರಿನತ್ತ ಕೈಯನ್ನ ತೋರಿಸ್ತಾರೆ. ಅಸ್ಪೃಶ್ಯತೆಯ ಭೀಕರ ಹಿಂಸೆ, ಅದರ ಅನುಭವಗಳು ಅಂಬೇಡ್ಕರ್ ಅವರಿಗೆ ಬಾಲ್ಯದಲ್ಲೇ ಆಗತೊಡಗಿತ್ತು. ಈ ಕಾರಣಗಳಿಂದ ಬಾಲ್ಯದಲ್ಲೇ ಅಂಬೇಡ್ಕರ್ ಅವರಿಗೆ ಅನೇಕ ಪ್ರಶ್ನೆಗಳು ಏಳತೊಡಗಿದ್ವು. ನಾವು ಸಹ ಮನುಷ್ಯರಾಗಿದ್ರೂ ಯಾಕೆ ನಮ್ಮನ್ನ ಮುಟ್ಟಿಸ್ಕೊಳ್ಳುವುದಿಲ್ಲ? ಯಾಕೆ ಬೇರೆಯವರ ಮನೆಗಳಿಗೆ, ದೇವಾಲಯಗಳಿಗೆ ನಮಗೆ ಪ್ರವೇಶವಿಲ್ಲ? ಸಾರ್ವಜನಿಕ ನೀರನ್ನ ಯಾಕೆ ನಾವು ಬಳಸುವಂತಿಲ್ಲ? ಇನ್ನಿತರ ಜಾತಿ ಸಮುದಾಯದಂತೆ ಚಪ್ಪಲಿ ಧರಿಸಿ ಓಡಾಡುವಂತಿಲ್ಲ? ಒಳ್ಳೆಯ ಬಟ್ಟೆ ಹಾಕುವಂತಿಲ್ಲ? ನಮ್ಮನ್ನ ಯಾಕೆ ಇಷ್ಟೊಂದು ಕೀಳಾಗಿ ಕಾಣಲಾಗುತ್ತೆ ಅನ್ನೋ ಮುಂತಾದ ಸಾಕಷ್ಟು ಪ್ರಶ್ನೆಗಳು ಎಡಬಿಡದೆ ಕಾಡತೊಡಗಿದ್ವು. ಅಸಂಖ್ಯಾತ ಅಪಮಾನಗಳ ನಡುವೆಯೂ ಓದಿನ ಬಗ್ಗೆ ಹೆಚ್ಚಿನ ಆಸಕ್ತಿ ಅಂಬೇಡ್ಕರ್ ಅವರಿಗಿತ್ತು. ತಂದೆ ರಾಮ್ಜಿ ಸಕ್ಪಾಲ್ ಅವರ ಪ್ರೋತ್ಸಾಹ ಇದಕ್ಕೆ ಕಾರಣವಾಗಿತ್ತು. ಮುಂದೆ ರಾಮ್ಜಿ ಸಕ್ಪಾಲ್ ಸತಾರಾದಿಂದ ಬಾಂಬೆಗೆ ತಮ್ಮ ಕುಟುಂಬವನ್ನ ಸ್ಥಳಾಂತರಿಸಿದ್ರು. ಅಂಬೇಡ್ಕರ್ ಎಲ್ಪಿನ್ಸ್ಟನ್ ಪ್ರೌಢಶಾಲೆಗೆ ಪ್ರವೇಶವನ್ನ ಪಡೆದ್ರು. 1907ರಲ್ಲಿ ಅಂಬೇಡ್ಕರ್ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪಾಸ್ ಆದ್ರು. ಅಂದ್ರೆ ಈಗಿನ SSLCಯನ್ನ ಪಾಸ್ ಮಾಡಿದ್ರು. ಇದು ಇಡೀ ಅಸ್ಪೃಶ್ಯ ಸಮುದಾಯದ ಹೆಗ್ಗಳಿಕೆಯಾಗಿತ್ತು. ಅಸ್ಪೃಶ್ಯತೆಯ ಅಪಮಾನ, ಕುಟುಂಬದ ಅಪಾರ ಸಂಕಷ್ಟಗಳ ನಡುವೆಯೂ ಅಂಬೇಡ್ಕರ್ ಪಾಸ್ ಆಗಿದ್ದು ಆಗಿನ ಕಾಲಕ್ಕೆ ದೊಡ್ಡ ಸುದ್ದಿಯಾಗಿತ್ತು. ಇದೇ ಕಾರಣಕ್ಕಾಗಿ ಒಂದು ಬಹಿರಂಗ ಸಮಾರಂಭವನ್ನ ಏರ್ಪಡಿಸಿ ಅಂಬೇಡ್ಕರ್ ಅವರನ್ನ ಸನ್ಮಾನಿಸಲಾಯಿತು. ಈ ಸಭೆಯ ಅಧ್ಯಕ್ಷತೆಯನ್ನು ಮಹಾತ್ಮ ಜ್ಯೋತಿಬಾ ಫುಲೆಯವರ ಅನುಯಾಯಿ, ಸಮಾಜ ಸುಧಾರಕರೆಂದು ಹೆಸರುವಾಸಿಯಾಗಿದ್ದ SK ಬೋಲೆಯವರು ವಹಿಸಿದ್ರು. ಜ್ಯೋತಿ ಬಾಪುಲೆಯವರ ಇನ್ನೊಬ್ಬ ಅನುಯಾಯಿ, ಸಮಾಜ ಸುಧಾರಕ ಹಾಗೂ ಸತ್ಯಶೋಧಕ ಸಮಾಜದ ಕಾರ್ಯಕರ್ತರೂ ಆಗಿದ್ದ ಕೃಷ್ಣಾಜಿ ಅರ್ಜುನ ಕೇಲುಸ್ಕರ್ ಅವರು ಈ ಸನ್ಮಾನದ ಸಮಾರಂಭದ ಸಂದರ್ಭದಲ್ಲಿ ಅಸ್ಪೃಶ್ಯರಿಗೆ ಶಿಕ್ಷಣದ ಮಹತ್ವವನ್ನ ಕುರಿತು ಹೇಳುವುದಲ್ಲದೆ ಅಂಬೇಡ್ಕರ್ ಅವರನ್ನ ಸನ್ಮಾನಿಸಿದ್ರು. ಜೊತೆಗೆ ಅಂಬೇಡ್ಕರ್ ಅವರಿಗೆ ತಾವು ಬರೆದ ಗೌತಮ ಬುದ್ಧನ ಜೀವನ ಚರಿತ್ರೆ ಎಂಬ ಪುಸ್ತಕವನ್ನು ಅಭಿಮಾನದಿಂದ ನೀಡಿದ್ರು. ಅಂಬೇಡ್ಕರ್ ಅವರಿಗೆ ಬುದ್ಧ ಗುರು ಮೊದಲಿಗೆ ಪರಿಚಯವಾದದ್ದು ಈ ಪುಸ್ತಕದಿಂದಲೇ. ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿದ ಅಂಬೇಡ್ಕರ್ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸಂಕಷ್ಟ ಎದುರಾಯಿತು. ಆಗ ಅಂಬೇಡ್ಕರ್ ಅವರಿಗೆ ನೆರವಾದದ್ದು ಇದೇ ಕೇಲುಸ್ಕರ್ ಅವರು. ತಂದೆಯ ಆಸೆ ಹಾಗೂ ಕೇಲುಸ್ಕರ್ ಅವರ ನೆರವಿನ ಕಾರಣದಿಂದ ಅಂಬೇಡ್ಕರ್ ಅವರು ಬಾಂಬೆಯಲ್ಲಿ ಎಲ್ಪಿನ್ಸ್ಟನ್ ಕಾಲೇಜಿಗೆ ಸೇರಿದ್ರು. ಅಂಬೇಡ್ಕರ್ ಅವರಿಗೆ ಇನ್ನೂ ಹೆಚ್ಚಿನ ನೆರವನ್ನ ಒದಗಿಸಿಕೊಡುವ ಹಿನ್ನೆಲೆಯಲ್ಲಿ ಕೇಲುಸ್ಕರ್ ಅವರು ಅಂದಿನ ಬರೋಡಾ ಸಂಸ್ಥಾನದ ರಾಜರಾಗಿದ್ದ ಸಯ್ಯೋಜಿರಾವ್ ಗಾಯಕ್ವಾಡ್ ಅವರನ್ನ ಸಂಪರ್ಕಿಸಿದ್ರು. ಶಿಫಾರಸು ಮಾಡಿ ಆ ರಾಜರಿಂದ ಅಂಬೇಡ್ಕರ್ ಅವರಿಗೆ ವಿದ್ಯಾರ್ಥಿ ವೇತನದ ನೆರವು ಸಿಗುವಂತೆ ಮಾಡಿದ್ರು. ಇದರಿಂದ ಅಂಬೇಡ್ಕರ್ ಅವರು ತಮ್ಮ ಓದಿನಲ್ಲಿ ತಲ್ಲೀನರಾದ್ರು. ಕಾಲೇಜು ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಅನೇಕ ಗುರುಗಳ ನೆರವು ಕೂಡ ಅಂಬೇಡ್ಕರ್ ಅವರಿಗೆ ದೊರಕಿತು. ಅದರಲ್ಲಿ ಮುಲ್ಲಾರ್ ಎಂಬ ಪ್ರಾಧ್ಯಾಪಕರು ಪ್ರಮುಖರು. ಅಂಬೇಡ್ಕರ್ ಅವರಿಗೆ ಓದಬೇಕೆಂಬ ಹಂಬಲ ಸಾಕಷ್ಟಿತ್ತು. ಹಲವಾರು ಬಾರಿ ಊಟ ನಿದ್ರೆಯನ್ನು ಬಿಟ್ಟು ಹಗಲು ರಾತ್ರಿ ಎನ್ನದೆ ಓದ್ತಾ ಇದ್ರು. ಇಂತಹ ಪರಿಶ್ರಮದ ಕಾರಣವಾಗಿ 1912ರಲ್ಲಿ BA ಪದವಿ ಪರೀಕ್ಷೆಯಲ್ಲಿ ಅಂಬೇಡ್ಕರ್ ಅವರು ಪಾಸ್ ಆದರು. ಅನಂತರ ಆರ್ಥಿಕ ದುಸ್ಥಿತಿ ಕಾರಣದಿಂದ ಬರೋಡಾ ಸಂಸ್ಥಾನದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಇದೇ ಸಂದರ್ಭಕ್ಕೆ ಸರಿಯಾಗಿ ಅಂಬೇಡ್ಕರ್ ಅವರ ಬದುಕಿನಲ್ಲಿ ದುರಂತವೊಂದು ನಡೆದು ಹೋಯಿತು. ತನ್ನ ಓದಿಗೆ ಉತ್ತೇಜಕರಾಗಿದ್ದ ಹಾಗೂ ತಾನು ಅಪಮಾನದಿಂದ ನೊಂದಾಗ ಸಂತೈಸುತ್ತಿದ್ದ ತಂದೆ ರಾಮ್ಜಿ ಸಕ್ಪಾಲ್ 1913 ಏಪ್ರಿಲ್ 2ರಂದು ಮರಣ ಹೊಂದಿದ್ರು. ಇದೇ ಕಾಲದಲ್ಲಿ ಬರೋಡಾ ಮಹಾರಾಜರು ಒಂದು ಜಾಹೀರಾತನ್ನ ಪ್ರಕಟಿಸಿದ್ರು. ಅಮೆರಿಕದಲ್ಲಿ ಓದಲು ಆಸಕ್ತಿಯುಳ್ಳ ಅಸ್ಪೃಶ್ಯತೆಯ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಪ್ರೋತ್ಸಾಹ ನೀಡುವ ಜಾಹೀರಾತು ಅದಾಗಿತ್ತು. ಮಹಾರಾಜರ ವಿದ್ಯಾರ್ಥಿ ವೇತನ ಪಡೆದು ಓದಿದ ವಿದ್ಯಾರ್ಥಿ ತನ್ನ ವ್ಯಾಸಂಗದ ಬಳಿಕ 10 ವರ್ಷಗಳ ಕಾಲ ಬರೋಡಾ ಸಂಸ್ಥಾನದಲ್ಲಿ ಸೇವೆಯನ್ನ ಸಲ್ಲಿಸಬೇಕು ಅಂತ ಷರತ್ತನ್ನು ಕೂಡ ಅಲ್ಲಿ ಹಾಕಲಾಗಿತ್ತು. ಇದನ್ನ ಗಮನಿಸಿದ ಅಂಬೇಡ್ಕರ್ ಅವರು ಅರ್ಜಿಯನ್ನ ಹಾಕಿದ್ರು. ಅಲ್ಲದೆ ಖುದ್ದಾಗಿ ಕೇಲುಸ್ಕರ್ ಅವರ ಜೊತೆ ಮಹಾರಾಜರನ್ನು ಭೇಟಿಯಾದರು. ತಮ್ಮ ಓದಿನ ಆಸಕ್ತಿಯನ್ನ ಹೇಳುವ ಜೊತೆಗೆ ಹಾಕಿರುವ ಷರತ್ತಿನ ಬಗ್ಗೆಯೂ ಕೂಡ ಒಪ್ಪಿಗೆಯನ್ನ ವ್ಯಕ್ತಪಡಿಸಿದ್ರು. ಅಂಬೇಡ್ಕರ್ ಅವರ ಹಂಬಲವನ್ನ ಅರ್ಥ ಮಾಡಿಕೊಂಡ ಮಹಾರಾಜ ಸಯ್ಯೋಜಿರಾವ್ ಗಾಯಕ್ವಾಡರು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡಿದ್ರು. ಈ ವಿದ್ಯಾರ್ಥಿ ವೇತನದ ನೆರವಿನಿಂದ ಅಂಬೇಡ್ಕರ್ ಅವರು
ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಲು ಸಾಧ್ಯವಾಯಿತು. ಅಮೆರಿಕದ ವಾತಾವರಣ ಅಂಬೇಡ್ಕರ್ ಅವರ ಮೇಲೆ ಸಾಕಷ್ಟು ಪ್ರಭಾವ ಬೀರ್ತು. ಅಲ್ಲಿನ ಸ್ವಾತಂತ್ರ್ಯ ಹಾಗೂ ಸಮಾನತೆಯ ಭಾವನೆ ಅಂಬೇಡ್ಕರ್ ಅವರಿಗೆ ಹೊಸ ಜಗತ್ತಿನಂತೆ ಭಾಸವಾಯಿತು. ತನ್ನ ಜಾತಿಯ ಕಾರಣಕ್ಕಾಗಿ ಯಾವುದೇ ಬಗೆಯ ಅಪಮಾನ ಹಾಗೂ ಕೀಳರಿಮೆಯಿಂದ ನರಳುವಂತೆ ಮಾಡಲಿಲ್ಲ, ಬದಲಿಗೆ ವಿಶಾಲ ಪ್ರಜ್ಞೆಯನ್ನ ಮೂಡಿಸಿತು. ಇಂತಹ ಪರಿಸರ ಅವರಿಗೆ ಸ್ವಚ್ಛಂದವಾಗಿ ಓದಲು, ಚಿಂತನೆ ನಡೆಸಲು ಪೂರಕವಾಗಿತ್ತು. ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದುವಾಗ ಯಾವುದೇ ಬಗೆಯ ದುಶ್ಚಟಗಳಿಗೆ ಅಂಬೇಡ್ಕರ್ ಅವರು ಬಲಿಯಾಗಲಿಲ್ಲ. ತಮಗೆ ಸಿಗ್ತಾ ಇದ್ದ ವಿದ್ಯಾರ್ಥಿ ವೇತನವನ್ನ ದುಂದುವೆಚ್ಚ ಮಾಡದೆ ಬಹಳ ಜವಾಬ್ದಾರಿಯಿಂದ ಅದನ್ನ ಖರ್ಚು ಮಾಡ್ತಿದ್ರು. ಸರಳ ಆಹಾರ, ಸರಳ ಉಡುಗೆ ತೊಡುಗೆ ಅವರದ್ದಾಗಿತ್ತು. ವಿದ್ಯಾರ್ಥಿ ವೇತನದಲ್ಲಿ ಸ್ವಲ್ಪ ಹಣವನ್ನ ಉಳಿಸ್ತಾ ಇದ್ದ ಅಂಬೇಡ್ಕರ್ ಅವರು ಅದರಲ್ಲಿ ಅತ್ಯುತ್ತಮ ಪುಸ್ತಕಗಳನ್ನ ತಗೊಳ್ತಾ ಇದ್ರು. ಸತತ ಓದಿನ ಅಭ್ಯಾಸವೇ ಅವರ ದಿನಚರಿಯಾಗಿತ್ತು. ಪ್ರತಿದಿನ ಅಲ್ಲಿ ಅಂಬೇಡ್ಕರ್ ಅವರು 16ರಿಂದ 18 ಗಂಟೆಗಳ ಕಾಲ ಅಧ್ಯಯನ ಮಾಡ್ತಿದ್ರು. ಅಲ್ಲದೆ ಬಿಡುವು ದೊರೆತಾಗೆಲ್ಲ ಲೈಬ್ರರಿಗಳಲ್ಲಿ ಉತ್ತಮ ಪುಸ್ತಕಗಳನ್ನು ಓದಿ ಅದನ್ನ ಬರ್ಕೊಳ್ತಾ ಇದ್ರು. ಅಧ್ಯಾಪಕರ ಜೊತೆಗೆ ಅವುಗಳನ್ನು ಕುರಿತು ಚರ್ಚೆ ಮಾಡ್ತಾ ಇದ್ರು. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ತತ್ವಶಾಸ್ತ್ರ ಹಾಗೂ ಮಾನವಶಾಸ್ತ್ರ ವಿಷಯಗಳನ್ನು ಅಭ್ಯಾಸ ಮಾಡಿದ್ರು. ಅಲ್ಲಿ ವ್ಯಾಸಂಗ ಮಾಡುವಾಗ ಅಂಬೇಡ್ಕರ್ ಅವರು ಪ್ರೊಫೆಸರ್ ಎಡ್ವಿನ್ ಸೆಲಾಗ್ಮನ್ ಎಂಬ ಪ್ರತಿಭಾವಂತ ಪ್ರಾಧ್ಯಾಪಕರಿಂದ ಅಪಾರವಾಗಿ ಆಕರ್ಷಿತರಾದರು. ಇವರು ಪ್ರಗತಿಪರ ಚಿಂತಕರಾಗಿದ್ದು ಅಂಬೇಡ್ಕರ್ ಅವರು ಅತ್ಯುತ್ತಮ ಸಂಶೋಧಕರಾಗಿ ರೂಪುಗೊಳ್ಳಲು ಮಾರ್ಗದರ್ಶನವನ್ನ ಮಾಡಿದ್ರು. ಅಂಬೇಡ್ಕರ್ ಅವರ ಪರಿಶ್ರಮದಿಂದ 1915ರ ಜೂನ್ನಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ MA ಪದವಿ ದೊರೆತು 1916ರ ಮೇನಲ್ಲಿ ಮಾನವಶಾಸ್ತ್ರ ವಿಭಾಗದ ವತಿಯಿಂದ ಪ್ರೊಫೆಸರ್ ಗೋಲ್ಡನ್ ವಿಜರ್ ಅವರ ಸ್ಮರಣಾರ್ಥ ವಿಚಾರ ಸಂಕಿರಣ ನಡೆಯಿತು. ಇಲ್ಲಿ ಅಂಬೇಡ್ಕರ್ ಅವರು ಭಾರತದಲ್ಲಿ ಜಾತಿಗಳು ಎಂಬ ಪ್ರಬಂಧವನ್ನ ಮಂಡಿಸಿದರು. ಇದು ಭಾರತದ ಜಾತಿ ವ್ಯವಸ್ಥೆಯ ಬಗೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚಿಸಿದ ಪ್ರಬಂಧವಾಗಿತ್ತು. ಅಲ್ಲದೆ ಹೊಸ ರೀತಿಯ ವಿಶ್ಲೇಷಣೆಯನ್ನ ಒಳಗೊಂಡಿದ್ದಾಗಿತ್ತು. ಮುಂದೆ ಅಂಬೇಡ್ಕರ್ ಅವರು ತಮ್ಮ ವ್ಯಾಸಂಗದಲ್ಲಿ ಇನ್ನಷ್ಟು ಯಶಸ್ಸನ್ನ ಸಾಧಿಸಿದರು. ಭಾರತದ ರಾಷ್ಟ್ರೀಯ ಆದಾಯ ಒಂದು ಐತಿಹಾಸಿಕ ಮತ್ತು ವಿಶ್ಲೇಷಣಾತ್ಮಕ ಅಧ್ಯಾಯ ಎಂಬ ವಿಷಯವನ್ನ ಕುರಿತು PhD ಪದವಿಗಾಗಿ ಸಂಶೋಧನೆಯನ್ನ ಕೈಗೊಂಡರು. ಹಗಲು ರಾತ್ರಿ ನಿರಂತರವಾದ ಅಧ್ಯಯನ ಮತ್ತು ಬರಹ ಮಾಡಿ 1917ರ ಜೂನ್ನಲ್ಲಿ ವಿಶ್ವವಿದ್ಯಾಲಯಕ್ಕೆ ತಮ್ಮ ಮಹಾಪ್ರಬಂಧವನ್ನ ಸಲ್ಲಿಸಿದ್ರು. ಅಂಬೇಡ್ಕರ್ ಅವರಿಗೆ ಈ ವಿಷಯ ಕುರಿತಂತೆ ವಿಶ್ವವಿದ್ಯಾಲಯವು PhD ಪದವಿಯನ್ನ ಪ್ರದಾನ ಮಾಡಿತು. ಇದೇ ಮಹಾಪ್ರಬಂಧವು 18 ವರ್ಷಗಳ ನಂತರ ಬ್ರಿಟಿಷ್ ಭಾರತದಲ್ಲಿ ಪ್ರಾಂತೀಯ ಆರ್ಥಿಕ ವ್ಯವಸ್ಥೆಯ ವಿಕಾಸ ಎಂಬ ಹೆಸರಿನಲ್ಲಿ ಪುಸ್ತಕವಾಗಿ ಪ್ರಕಟವಾಯಿತು. ತಮ್ಮ ಈ ಪುಸ್ತಕವನ್ನು ಅಂಬೇಡ್ಕರ್ ಅವರು ತಮಗೆ ವಿದ್ಯಾರ್ಥಿ ವೇತನ ನೀಡಿ ವಿದೇಶದಲ್ಲಿ ಓದಲು ಹಾಗೂ ಚಿಂತಕರಾಗಿ ರೂಪುಗೊಳ್ಳಲು ನೆರವು ನೀಡಿದ ಬರೋಡಾದ ಮಹಾರಾಜ ಸಯ್ಯೋಜಿರಾವ್ ಗಾಯಕ್ವಾಡ್ ಅವರಿಗೆ ಅರ್ಪಿಸಿದರು. ಈ ಪುಸ್ತಕವು ಅಂಬೇಡ್ಕರ್ ಅವರು ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗಿದ್ದರು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಅಮೆರಿಕದಲ್ಲಿ ವ್ಯಾಸಂಗ ಮಾಡುವಾಗ ಅಂಬೇಡ್ಕರ್ ಅವರಿಗೆ ಸಾಮಾಜಿಕವಾಗಿ ನಡೆಯುತ್ತಿದ್ದ ಅಲ್ಲಿನ ಸಮಕಾಲೀನ ಚಳುವಳಿಗಳು ಪ್ರಭಾವ ಬೀರಿದ್ವು. ಕರಿಯರ ಸ್ವಾತಂತ್ರ್ಯ ಹಾಗೂ ಸಮಾನತೆಗಾಗಿ ಅಮೆರಿಕದ ಸಂವಿಧಾನದಲ್ಲಿ 1865ರಲ್ಲಿ ತರಲಾಗಿದ್ದ 14ನೇ ತಿದ್ದುಪಡಿ ಹಾಗೂ ಬುಕಾರ್ ಟಿ ವಾಷಿಂಗ್ಟನ್, ಅಬ್ರಹಂ ಲಿಂಕನ್ ಅವರು ಕರಿಯರ ಹಕ್ಕುಗಳಿಗಾಗಿ ನಿರಂತರವಾಗಿ ನಡೆಸಿದ ಪರಿಶ್ರಮ ಮತ್ತು ಹೋರಾಟದ ಪ್ರೇರಣೆ ಅಂಬೇಡ್ಕರ್ ಅವರಿಗೆ ಆಗಿತ್ತು. ಹೀಗೆ ಅಂಬೇಡ್ಕರ್ ತಮ್ಮ ಪದವಿಯ ಓದಿನಲ್ಲಿ ಆಸಕ್ತಿ ವಹಿಸಿದಂತೆ ಜನತೆಯ ಉದ್ಧಾರದ ಸಾಮಾಜಿಕ ಚಳುವಳಿಗಳ ಬಗ್ಗೆಗೂ ವಿಶೇಷ ಕಾಳಜಿಯನ್ನ ತೋರಿಸಿದರು. ಅಂಬೇಡ್ಕರ್ ಅವರು ಅಮೆರಿಕದಲ್ಲಿ ತಮ್ಮ ಓದು ಮುಗಿದ ಕೂಡಲೇ ಭಾರತಕ್ಕೆ ಹಿಂದಿರುಗಲಿಲ್ಲ. ಬದಲಿಗೆ ಇಂಗ್ಲೆಂಡಿನ ಗ್ರೇಸ್ ಇನ್ ಎಂಬ ಶಿಕ್ಷಣ ಸಂಸ್ಥೆಯಲ್ಲಿ ಕಾನೂನು ಪದವಿಗೆ ತಮ್ಮ ಹೆಸರನ್ನ ನೋಂದಾಯಿಸಿದರು. ಇದಷ್ಟೇ ಅಲ್ಲದೆ ಅದೇ ಕಾಲಕ್ಕೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಶಿಕ್ಷಣ ಸಂಸ್ಥೆಯಲ್ಲೂ ತಮ್ಮ ಹೆಸರನ್ನ ನೋಂದಾಯಿಸಿದ್ರು. ಅಲ್ಲಿ ಅರ್ಥಶಾಸ್ತ್ರ ಅಧ್ಯಯನ ಪ್ರಾರಂಭಿಸಿದರಲ್ಲದೆ ಅರ್ಥಶಾಸ್ತ್ರ ವಿಷಯದಲ್ಲಿ DSc ಪದವಿ ಪಡೆಯಲು ಮುಂದಾದರು. ಇದಕ್ಕೆ ಚಿಂತಕ ಪ್ರೊಫೆಸರ್ ಎಡ್ವಿನ್ ಕಿನನ್ ಎಂಬ ಪ್ರಾಧ್ಯಾಪಕರ ಮಾರ್ಗದರ್ಶನದ ಪ್ರೇರಣೆಯಾಗಿತ್ತು. ಇದು ಅಂಬೇಡ್ಕರ್ ಅವರಿಗೆ ಇದ್ದ ಅದಮ್ಯ ಓದಿನ ಆಸಕ್ತಿಯನ್ನ ತೋರುತ್ತದೆ. ಆದರೆ ಇದೇ ಸಂದರ್ಭಕ್ಕೆ ಬರೋಡಾ ಸಂಸ್ಥಾನದ ದಿವಾನರ ಮೂಲಕ ಬಂದ ಪತ್ರ ಅಂಬೇಡ್ಕರ್ ಅವರು ತಮ್ಮ ಓದನ್ನ ಅರ್ಧದಲ್ಲೇ ನಿಲ್ಲಿಸುವಂತೆ ಮಾಡಿತ್ತು. ವಿದ್ಯಾರ್ಥಿ ವೇತನದ ಅವಧಿ ಮುಗಿದ ಕಾರಣ
ಅಂಬೇಡ್ಕರ್ ಅವರು ಬಹಳ ನಿರಾಸೆಯಿಂದಲೇ 1917ರಲ್ಲಿ ಭಾರತಕ್ಕೆ ಹಿಂದಿರುಗಿದ್ರು. ಮಹಾರಾಜ ಗಾಯಕ್ವಾಡ್ ಅವರ ಜೊತೆ ಮಾಡಿಕೊಂಡಿದ್ದ ಕರಾರಿನಂತೆ 1918ರ ಸೆಪ್ಟೆಂಬರ್ನಲ್ಲಿ ಬರೋಡಾ ಸಂಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸೋದಕ್ಕೆ ಬರ್ತಾರೆ. ಅಲ್ಲಿ ಅಂಬೇಡ್ಕರ್ ಅವರಿಗೆ ಸೇನಾ ಕಾರ್ಯದರ್ಶಿ ಉದ್ಯೋಗ ನೀಡಲಾಗುತ್ತೆ. ಆದರೆ ಅಂಬೇಡ್ಕರ್ ಅವರು ಅಸ್ಪೃಶ್ಯರೆಂಬ ಒಂದೇ ಕಾರಣಕ್ಕೆ ಇವರೊಂದಿಗೆ ಕಚೇರಿಯ ಯಾವ ಸಿಬ್ಬಂದಿಯೂ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ. ಕಚೇರಿಯ ಫೈಲ್ಗಳನ್ನ ದೂರದಿಂದಲೇ ಎಸಿತಾ ಇದ್ರು, ಕುಡಿಯೋದಕ್ಕೆ ಪ್ರತ್ಯೇಕವಾಗಿ ನೀರನ್ನ ಇಟ್ಟಿದ್ರು. ಇಷ್ಟು ಮಾತ್ರವಲ್ಲ, ಬರೋಡಾದಲ್ಲಿ ವಾಸ ಮಾಡೋದಕ್ಕೆ ಇವರಿಗೆ ಒಂದೇ ಒಂದು ಮನೆ ಕೂಡ ಸಿಗ್ಲಿಲ್ಲ. ಒಬ್ಬ ಪಾರ್ಸಿಯ ಹೋಟೆಲ್ನಲ್ಲಿ ಉಳಿದುಕೊಳ್ಬೇಕಾಯ್ತು. ಅಲ್ಲಿಯೂ ಕೂಡ ಅಸ್ಪೃಶ್ಯತೆಯ ನೋವು ಅಂಬೇಡ್ಕರ್ ಅವರಿಗೆ ಭೀಕರವಾಗಿ ದಿನನಿತ್ಯ ಕಾಡತೊಡಗಿತ್ತು. ಒಂದು ದಿನ ಪಾರ್ಸಿ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದ ಅಂಬೇಡ್ಕರ್ ಅವರ ಮೇಲೆ ಗುಂಪೊಂದು ದಿಢೀರನೆ ದಾಳಿ ನಡೆಸಿತ್ತು. ಸಂಪ್ರದಾಯವಾದಿಗಳ ಆ ಗುಂಪು ಅಂಬೇಡ್ಕರ್ ಅವರನ್ನು ಜಾತಿ ನಿಂದನೆ ಮಾಡಿದ್ದಲ್ಲದೆ ಕೂಡಲೇ ಕೊಠಡಿಯಿಂದ ಬಿಟ್ಟು ಹೊರಡುವಂತೆ ಬೆದರಿಕೆಯನ್ನು ಕೂಡ ಹಾಕಿತ್ತು. ಈ ಘಟನೆಯಿಂದ ತೀವ್ರವಾಗಿ ಮನನೊಂದ ಅಂಬೇಡ್ಕರ್ ಅವರು ಅನಿವಾರ್ಯವಾಗಿ ಬರೋಡಾವನ್ನ ತ್ಯಜಿಸಬೇಕಾಯಿತು. ಕರಾರಿನಂತೆ 10 ವರ್ಷ ಸೇವೆ ಸಲ್ಲಿಸಬೇಕಿದ್ದ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ಕಾರಣಕ್ಕಾಗಿ ಕೇವಲ 11 ದಿನದಲ್ಲೇ ತಮ್ಮ ಕೆಲಸವನ್ನ ಬಿಡಬೇಕಾದದ್ದು ವಿಪರ್ಯಾಸ. ಮುಂದೆ ಅಂಬೇಡ್ಕರ್ ತಮ್ಮ ಜೀವನ ನಿರ್ವಹಣೆಗಾಗಿ ತಮಗೆ ಲಂಡನ್ನಲ್ಲಿ ಪರಿಚಯವಾಗಿದ್ದ ಸಿಡನ್ ಹ್ಯೂಮ್ ಎಂಬುವವರ ನೆರವನ್ನ ಪಡಿತಾರೆ. ಬಾಂಬೆಯಲ್ಲಿದ್ದ ಅವರ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಒಂದಷ್ಟು ದಿನ ಕೆಲಸವನ್ನ ನಿರ್ವಹಿಸ್ತಾರೆ. ಅಲ್ಲಿನ ವಿದ್ಯಾರ್ಥಿಗಳು ಆರಂಭದಲ್ಲಿ ಅಂಬೇಡ್ಕರ್ ಅವರನ್ನು ಜಾತಿಯ ಕಾರಣಕ್ಕಾಗಿ ತುಂಬಾ ನಿರ್ಲಕ್ಷ್ಯದಿಂದ ಕಾಣ್ತಾರೆ. ಆದರೆ ಅಂಬೇಡ್ಕರ್ ಅವರು ಇದರಿಂದ ವಿಚಲಿತರಾಗಲಿಲ್ಲ. ಅಂಬೇಡ್ಕರ್ ಅವರ ಪ್ರಭಾವಶಾಲಿ ಪಾಠ, ವಿದ್ಯಾರ್ಥಿಗಳನ್ನು ಚಿಂತನೆಗೆ ಹಚ್ಚುತ್ತಿದ್ದ ವಿಚಾರ ಲಹರಿ, ಅವರ ಬೋಧನಾ ಶೈಲಿ ಇವುಗಳಿಗೆ ವಿದ್ಯಾರ್ಥಿಗಳು ಬಹುಬೇಗನೆ ಆಕರ್ಷಿತರಾದರು. ಆದರೆ ಅಲ್ಲಿನ ಕೆಲವು ಸಹೋದ್ಯೋಗಿಗಳು ಇವರನ್ನ ಅಸ್ಪೃಶ್ಯರನ್ನಾಗೆ ಕಾಣತೊಡಗಿದ್ರು. ಇದು ಅಂಬೇಡ್ಕರ್ ಅವರಿಗೆ ತೀವ್ರ ಬೇಸರವನ್ನ ಮೂಡಿಸಿತ್ತು. ಮುಂದೆ ಸಾಮಾಜಿಕ ಪರಿವರ್ತನಾ ಚಳುವಳಿಯನ್ನ ರೂಪಿಸಲು ಅಂಬೇಡ್ಕರ್ ಅವರು ಮುಂದಾದ್ರು. ಈ ಹಿನ್ನೆಲೆಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲು ಜನವರಿ 1920ರಲ್ಲಿ ಮೂಕ ನಾಯಕ ಎನ್ನುವ ಪತ್ರಿಕೆಯನ್ನ ಆರಂಭಿಸಿದ್ರು. ಈ ಪತ್ರಿಕೆಗೆ ಪ್ರಗತಿಪರ ರಾಜರಾಗಿದ್ದ ಕೊಲ್ಲಾಪುರ ಸಂಸ್ಥಾನದ ಸಾಹು ಮಹಾರಾಜರು ಹಣಕಾಸಿನ ನೆರವು ನೀಡಿದ್ರು. ಅಲ್ಲದೆ ಈ ಸಾಹು ಮಹಾರಾಜರು ಅಂಬೇಡ್ಕರ್ ರೂಪಿಸಿದ್ದ ಚಳುವಳಿಗೂ ತಮ್ಮ ಬೆಂಬಲ ನೀಡಿ ಉತ್ತೇಜಿಸಿದರು. ಮಹಾರಾಷ್ಟ್ರದ ಮಾಗೋ ಎಂಬಲ್ಲಿ ಮಾರ್ಚ್ 1920ರಲ್ಲಿ ಶೋಷಿತ ಸಮುದಾಯಗಳ ಒಂದು ಬೃಹತ್ ಸಮಾವೇಶ ನಡೆಯಿತು. ಅಲ್ಲಿ ಸಾಹು ಮಹಾರಾಜರು ತಾವು ಮಾತನಾಡುವ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ರೂಪದಲ್ಲಿ ನಿಮ್ಮ ವಿಮೋಚನಾಕಾರ ಬಂದಿದ್ದಾನೆ ಎಂಬುದಾಗಿ ಅಂಬೇಡ್ಕರ್ ಅವರನ್ನು ಜನತೆಗೆ ಪರಿಚಯಿಸಿದರು. ಅಂಬೇಡ್ಕರ್ ಅವರಿಗೆ ತಾವು ಓದಬೇಕು ಎಂಬ ಆಸಕ್ತಿ ಕಿಂಚಿತ್ತೂ ಕಡಿಮೆಯಾಗಿರಲಿಲ್ಲ. ಅವಕಾಶಕ್ಕಾಗಿ ಅವರು ಕಾಯ್ತಾ ಇದ್ರು ಅಷ್ಟೇ. ಇದಕ್ಕೆ ಅಂಬೇಡ್ಕರ್ ಅವರ ಬಾಳ ಸಂಗಾತಿ ರಮಾಬಾಯಿಯವರ ಸಹಕಾರವೂ ಕೂಡ ಇತ್ತು. ತಮ್ಮ ಪಾರ್ಸಿ ಗೆಳೆಯ ನಾವೆಲ್ ಬಾತಾನ್ ಅವರಿಂದ ತಮ್ಮ ವ್ಯಾಸಂಗಕ್ಕಾಗಿ ಬಡ್ಡಿಗೆ ಸಾಲವನ್ನ ಪಡೆದ್ರು. ಸಾಹು ಮಹಾರಾಜರು ಕೂಡ ಒಂದಿಷ್ಟು ನೆರವನ್ನ ನೀಡಿದ್ರು. ಇದರಿಂದ ಅಂಬೇಡ್ಕರ್ ಅವರು ಲಂಡನ್ಗೆ ತೆರಳಿ ಮತ್ತೆ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರೆಸಿದ್ರು. ಗ್ರೇಸ್ ಇನ್ ಎನ್ನುವ ಶಿಕ್ಷಣ ಸಂಸ್ಥೆಯಲ್ಲಿ ಇನ್ನೊಮ್ಮೆ ಕಾನೂನು ವಿದ್ಯಾಭ್ಯಾಸಕ್ಕಾಗಿ ಹೆಸರನ್ನ ನೋಂದಾಯಿಸಿದ್ರು. ಇದೇ ಸಂದರ್ಭದಲ್ಲಿ ಲಂಡನ್ನಿನ ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಸಮಾನತೆಯ ಹೋರಾಟವನ್ನು ಕುರಿತು ಜಗತ್ತಿನ ಅತ್ಯುತ್ತಮ ಗ್ರಂಥಗಳನ್ನು ಓದತೊಡಗಿದ್ರು. ವಿಶ್ವವನ್ನು ಪ್ರಭಾವಗೊಳಿಸಿದ ಕಾರ್ಲ್ ಮಾರ್ಕ್ಸ್, ಲೆನಿನ್ ಮುಂತಾದ ಪ್ರಖ್ಯಾತ ಸಮಾಜಮುಖಿ ಹೋರಾಟಗಾರರು ಓದಿದ್ದು ಇದೇ ಗ್ರಂಥಾಲಯದಲ್ಲಿ ಎಂಬುದೇ ವಿಶೇಷ. ಕೇವಲ ಬ್ರಿಟಿಷ್ ಮ್ಯೂಸಿಯಂ ಮಾತ್ರವಲ್ಲ, ಇಂಗ್ಲೆಂಡಿನ ಇತರೆ ಲೈಬ್ರರಿಗಳು ಸಹ ತಮ್ಮ ಓದಿನ ದಾಹಕ್ಕಾಗಿ ಅಂಬೇಡ್ಕರ್ ಅವರು ಬಳಸಿಕೊಂಡ್ರು. ಓದಲು ಕುಳಿತರೆ ಅವರಿಗೆ ಕೆಲವೊಮ್ಮೆ ಊಟ, ನಿದ್ದೆ ಹಾಗೂ ಸಮಯದ ಬಗೆಗೆ ಗೊತ್ತೇ ಆಗ್ತಾ ಇರಲಿಲ್ಲ. ರಜಾ ದಿನಗಳಲ್ಲಿ ಲೈಬ್ರರಿಗಳಿಗೆ ಮೊದಲು ಬರುವ ಹಾಗೂ ಕೊನೆಗೆ ಹೋಗುವ ವ್ಯಕ್ತಿ ಅಂಬೇಡ್ಕರ್ ಅವರಾಗಿದ್ರು. ಓದಿನಲ್ಲಿ ಅಷ್ಟೊಂದು ತಲೀನರಾಗ್ತಿದ್ರು. ವ್ಯಾಸಂಗದ ಸಂದರ್ಭದಲ್ಲಿಯೇ ಭಾರತದ ಅಸ್ಪೃಶ್ಯತೆಯ ಉದ್ಧಾರಕ್ಕಾಗಿ ಏನಾದರೂ ಮಾಡಲೇಬೇಕೆಂದು ಪಣ ತೊಟ್ಟಿದ್ರು ಅಂಬೇಡ್ಕರ್. ಲಂಡನ್ನಲ್ಲಿ ಓದ್ತಾ ಇರಬೇಕಾದ್ರೆ ಅಂಬೇಡ್ಕರ್ ಅವರ ಮಗನೊಬ್ಬ ತೀರಿ ಹೋಗ್ತಾರೆ. ಆದರೆ ಅದು ಅವರಿಗೆ ತಡವಾಗಿ ತಿಳಿಯುತ್ತೆ. ಮಗನ ಅಗಲಿಕೆಯ ದುಃಖವನ್ನು ನುಂಗಿಕೊಂಡು ಓದಿನಲ್ಲಿ ಮತ್ತೆ ಮೈಮರೆತರು. 1921ರ ಹೊತ್ತಿಗೆ ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸ ಮುಗಿತಾ ಬಂತು. ಇಂಗ್ಲೆಂಡಿನ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ವಿಶ್ವವಿದ್ಯಾನಿಲಯದಲ್ಲಿ ಬ್ರಿಟಿಷ್ ಭಾರತದ ಸಾಮ್ರಾಜ್ಯಶಾಹಿ ಹಣಕಾಸಿನ ಪ್ರಾಂತೀಯ ವಿಕೇಂದ್ರೀಕರಣ ವಿಷಯದಲ್ಲಿ ಮಾಸ್ಟರ್ ಆಫ್ ಸೈನ್ಸ್ MSc ಪದವಿಯನ್ನ ಪಡೆದರು. ಮರುವರ್ಷವೇ ರೂಪಾಯಿ ಸಮಸ್ಯೆ ಎಂಬ ವಿಷಯ ಕುರಿತು ಸಂಶೋಧನಾ ಪ್ರಬಂಧವನ್ನು ಲಂಡನ್ ವಿಶ್ವವಿದ್ಯಾಲಯಕ್ಕೆ ಒಪ್ಪಿಸಿದರು. ಇದಕ್ಕೆ
DSc ಪದವಿ ಲಭಿಸಿತು. ಇದೇ ಅವಧಿಯಲ್ಲಿ ಅವರು ಕಾನೂನು ಪದವಿಯನ್ನು ಸಹ ಪಡೆದರು. ಇಷ್ಟಾಗಿಯೂ ಇನ್ನೂ ಹೆಚ್ಚಿನ ಶಿಕ್ಷಣ ಪಡೆಯುವ ಜ್ಞಾನದ ಹಸಿವು ಅಂಬೇಡ್ಕರ್ ಅವರದ್ದಾಗಿತ್ತು. ಅದಕ್ಕಾಗಿ ಜರ್ಮನಿಯ ಬಾನ್ ವಿಶ್ವವಿದ್ಯಾಲಯಕ್ಕೂ ಹೋದರು. ಆದರೆ ಆರ್ಥಿಕ ಸಂಕಷ್ಟದ ಕಾರಣ ಮುಂದಿನ ಓದು ಅವರಿಗೆ ಸಾಧ್ಯವಾಗಲಿಲ್ಲ. ಇಷ್ಟೆಲ್ಲ ಓದಿರುವ ಅಂಬೇಡ್ಕರ್ ಅವರು ಶಿಕ್ಷಣದ ಬಗ್ಗೆ ಒಂದೊಳ್ಳೆ ಮಾತನ್ನ ಹೇಳಿದ್ದಾರೆ. ತಾವಿರುವ ಕತ್ತಲೆಯನ್ನು ಅರಿಯದವರು ಬೆಳಕಿಗಾಗಿ ಎಂದೂ ಹುಡುಕಲಾರರು. ಉತ್ತಮ ಶಿಕ್ಷಣ ಕತ್ತಲೆಯನ್ನು ಹರಿಯುವ ಪ್ರಜ್ಞೆಯನ್ನ ಮೂಡಿಸುತ್ತದೆ. ಅಂಬೇಡ್ಕರ್ ಅವರ ಪ್ರಕಾರ ಎಲ್ಲ ಬಗೆಯ ಶೋಷಣೆಗಳು ಕತ್ತಲೆಯೇ ಆಗಿವೆ. ಅವುಗಳನ್ನು ಹೋಗಲಾಡಿಸಲು ಮನುಷ್ಯ ಪ್ರಯತ್ನಿಸಲೇಬೇಕು. ಶಿಕ್ಷಣದಿಂದ ಸಮಾನತೆಯ ಸಮಾಜ ನಿರ್ಮಿಸಲು ಸಾಧ್ಯವೆಂದು ಆಶಿಸಿದ್ರು. ವಿಶೇಷವಂದ್ರೆ ಆಗಿನ ಕಾಲಕ್ಕೆ ಅಷ್ಟೊಂದು ಪದವಿಗಳನ್ನ ಪಡೆದ ಏಕೈಕ ಭಾರತೀಯ ಅಂಬೇಡ್ಕರ್ ಅವರಾಗಿದ್ರು. ಹೀಗೆ ಹಲವು ಉನ್ನತ ಪದವಿಗಳನ್ನ ಪಡೆದ ಅಂಬೇಡ್ಕರ್ ಅವರನ್ನು ವಿದೇಶದಲ್ಲಿ ಅನೇಕ ಉದ್ಯೋಗದ ಅವಕಾಶಗಳು ಹುಡುಕಿಕೊಂಡು ಬಂದವು. ಆದರೆ ಅವೆಲ್ಲವನ್ನು ನಿರಾಕರಿಸಿದ್ರು. ಮತ್ತೆ ಭಾರತಕ್ಕೆ ಮರುಕಳಿಸಿದ್ರು. ಶೋಷಿತರ ವಿಮೋಚನೆಗಾಗಿ ಏನಾದರೂ ಮಾಡಲೇಬೇಕೆಂಬ ತುಡಿತ ಅವರದ್ದಾಗಿತ್ತು. ಈ ಕಾರಣಕ್ಕಾಗಿ ಭಾರತಕ್ಕೆ ಮರುಕಳಿಸಿದ ಕೂಡಲೇ ಶೋಷಿತರ ಬಿಡುಗಡೆಗಾಗಿ ಕ್ರಿಯಾತ್ಮಕವಾಗಿ ಚಟುವಟಿಕೆಗಳನ್ನು ಮಾಡಲು ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ಇದಕ್ಕಾಗಿ ಜುಲೈ 1924ರಲ್ಲಿ ಬಹಿಷ್ಕೃತ ಹಿತಕರಣಿ ಸಭಾ ಎಂಬ ಸಂಘಟನೆಯನ್ನ ಸ್ಥಾಪಿಸಿದ್ರು. ಅದರ ಉದ್ದೇಶಗಳು ಅಪಾರ. ಶೋಷಿತರಿಗೆ ಶಿಕ್ಷಣವನ್ನು ನೀಡುವುದು, ಅವರಿಗೆ ವಿದ್ಯಾರ್ಥಿ ನಿಲಯಗಳನ್ನು ನೀಡುವುದು, ಲೈಬ್ರರಿಗಳನ್ನು ಸ್ಥಾಪನೆ ಮಾಡುವುದಾಗಿತ್ತು. ಅಸ್ಪೃಶ್ಯತೆಯ ನಿವಾರಣೆ ಮಾತ್ರವಲ್ಲದೆ ದಲಿತರ ಸಾಮಾಜಿಕ ಆರ್ಥಿಕ ಸಬಲೀಕರಣವನ್ನು ಮಾಡುವ ಉದ್ದೇಶ ಹೊಂದಿತ್ತು. ಹಾಗೆಯೇ ನಿಮ್ನ ವರ್ಗಗಳ ಕುಂದುಕೊರತೆಗಳನ್ನು ತಳಮಟ್ಟದಲ್ಲಿ ಪರಿಹರಿಸುವ ಕಾಳಜಿಯನ್ನು ಹೊಂದಿತ್ತು. ಅಂಬೇಡ್ಕರ್ ಅವರ ಮೇಲೆ ಅಭಿಮಾನವನ್ನಿಟ್ಟು ಈ ಸಂಘಟನೆಗೆ ಹಲವರು ನೆರವಾದರು. ತಾವು ಸಹ ಜವಾಬ್ದಾರಿಗಳನ್ನು ಹೊತ್ತರು. ಅನೇಕರ ಸಹಕಾರ, ನೆರವು, ಪ್ರೋತ್ಸಾಹದಿಂದ ಅಂಬೇಡ್ಕರ್ ಅವರು ಶೋಷಿತರಲ್ಲಿ ಜಾಗೃತಿಯನ್ನ ಮೂಡಿಸುವ ಕಾರ್ಯಕ್ರಮಗಳನ್ನು ಸತತವಾಗಿ ರೂಪಿಸತೊಡಗಿದ್ರು. ಅಂಬೇಡ್ಕರ್ ಅವರ ಭಾಷಣದಿಂದ ಅನೇಕ ಜನರು ತಮ್ಮ ಕೀಳರಿಮೆಯನ್ನ ಕಿತ್ತೊಗೆದು ಸ್ವಾಭಿಮಾನಿಗಳಾಗಿ ರೂಪುಗೊಳ್ಳತೊಡಗಿದ್ರು. ಅನ್ಯಾಯ, ಅಸಮಾನತೆಗಳ ವಿರುದ್ಧ ಸಂಘಟನಾತ್ಮಕವಾಗಿ ಹೋರಾಡಲು ಮುಂದಾದರು. ಎಲ್ಲ ಕಡೆ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರತೊಡಗಿದ್ರು. ಅಂಬೇಡ್ಕರ್ ಅವರು ಬಹಿಷ್ಕೃತ ಹಿತಕರಣಿ ಸಭಾದ ವತಿಯಿಂದ 1929ರಲ್ಲಿ ಧಾರವಾಡದಲ್ಲಿ ಶೋಷಿತ ಮಕ್ಕಳಿಗಾಗಿ ವಸತಿ ಶಾಲೆಯೊಂದನ್ನು ಆರಂಭಿಸಿದ್ರು. ಬುದ್ಧ ರಕ್ಷಿತ ವಸತಿ ಪ್ರೌಢಶಾಲೆ ಹೆಸರಿನಲ್ಲಿ ಇಂದಿಗೂ ಈ ಶಾಲೆ ನಡೀತಾ ಇದೆ.